ಸೊ ಗೈಸ್ ಎಲ್ಲರೂ ಹೆಂಗದಿರಪ್ಪ. ನಾನು ಇವತ್ತು ಇರಂಗಲ್ ಮ್ಯಾಪ್ ಒಳಗೆ ಸ್ಕ್ವಾಡ್ ಗೇಮ್ ಪ್ಲೇ ಮಾಡಾಕತ್ತಿದ್ದೆ. ನಾನು ನಾರ್ಮಲ್ ಇವೆಂಟ್ ಆಡಾಕತ್ತಿದ್ದಿಲ್ಲ. ಸೊ ನಾನು ಈ ಮ್ಯಾಚ್ದಾಗ ಏನಾಕೈತಪ್ಪ ಅಂತಂದ್ರೆ ಲಾಸ್ಟ್ ಟೈಮ್ ಎನಿಮಿ ಅಂತೂ ನಮಗೆ ಸಿಗಾಕತ್ತಿದ್ದಿಲ್ಲ. ಈ ಮ್ಯಾಚ್ದಾಗ ನಮ್ಮದು ಟೀಮೇಟ್ದು ಸೇರಿ 23 ಕಿಲ್ಸ್ ಆಯ್ತು. ಬರ್ರಿ ಆ ಗೇಮ್ ಪ್ಲೇ ತೋರಿಸ್ತೀನಿ. ಓಕೆ, ನನ್ನ ಸ್ಥಳವನ್ನು ಗುರುತಿಸಿದ್ದೇನೆ. ವಾಹನಗಳು ಎಲ್ಲಿವೆ ಎಂದು ಹುಡುಕಿ. ಸೊ ಗಾಯ್ಸ್ ನಾನಂತೂ ಈಗ ಪೋಚಂಕಿಗೆ ಎಳ್ಕೊಂಡ್ಬಿಟ್ಟೆ. ನೋಡಿದ್ರಲ್ಲ ಅಲ್ಲಿ ಮೇಲ್ಗಡೆ ಇಬ್ರು ಬರಾಕತ್ತಿದ್ರ, ಅವ್ರಿಗೆ ಹೊಡ್ಕೋಬೇಕಂತ ಪಟ ಗನ್ ತಗೊಂಡೆ. ನಂಗೆ M4 ಮತ್ತು UZ ಸಿಕ್ತ. ನಾ UZ ತೊಗೊಂಡ್ಕೊಳ್ಳೆ ನಾನು ಸೀದಾ ರಶಿಗೆ ಹೋಗ್ತೀನಿ. ಸೊ ಗೈಸ್ ನಾನು ಎನಿಮಿನ ಹುಡ್ಕಾಡತ್ತಿದ್ದೆ. ಆ ಸೈಡ್ ಫೈರ್ ಬಂತು. ನಾ ಫೈರ್ ಬಂದ್ಕೊಳ್ಳೆ ನಾನು ರಶ್ ಮಾಡ್ತೀನಿ. ಆ ಸೈಡ್ ಮನಿ ಇತ್ತಲ್ಲ ಬ್ಯಾಕ್ ಸೈಡ್, ಅಲ್ಲಿ ನಂದು ಫುಟ್ ಸ್ಟೆಪ್ ಬಂತು. ಫುಟ್ ಸ್ಟೆಪ್ ಬಂದ್ಕೊಳ್ಳೆ ನಾನು ನೇಡ್ ಕುಕ್ ಮಾಡಿ ನೇಡ್ ಹಾಕಿದೆ. ಈಗ ಆಲ್ರೆಡಿ ಅರ್ಧ ಡ್ಯಾಮೇಜ್ ಆದ ಕೂಡಲೇ ನಾವು ಎನಿಮಿ ಈ ಸೈಡ್ ಲೆಫ್ಟ್ ಸೈಡ್ ಬಂದ ಕೂಡಲೇ ನಂಗೆ ಕಂಡ ಸ್ವಲ್ಪ ಡ್ಯಾಮೇಜ್ ಕೊಟ್ಟೆ. ಡ್ಯಾಮೇಜ್ ಆದ ಅಂತ ಅಂದ್ಕೊಳ್ಳಿ ನಾನು ಪುಷ್ ಮಾಡ್ತೀನಿ. ಫಾರ್ಮ್ ಅಪ್ ಆನ್ ಮೀ. ಲೆಟ್ಸ್ ಗೋ. ವಾಚ್ ಔಟ್. ಪಾಪ ಇವನು ನೇಡ್ ಹೋಗಿದ್ದಕ್ಕೆ ಇವನ ಹತ್ರ ಹೀಲ್ ಇಲ್ಲ ಅನ್ಸುತ್ತೆ. ಅದಕ್ಕೆ ಸೊ ಅವನು ಬ್ಯಾಂಡೇಜ್ ಹಾಕ್ತಿದ್ದ. ನಾನಂತೂ ಈಸಿ ಇವನ್ನ ಕ್ಲಿಯರ್ ಮಾಡ್ಕೊಂಡ್ಬಿಟ್ಟೆ. ಅಪಾಯ ಕಾದಿದೆ. ಮುಂದೆ ನಮ್ಮ ಟೀಮೇಟು ಎನಿಮಿ ಇದಾರೆ ಅಂತ ಮಾರ್ಕ್ ಮಾಡಿದ್ರು. ನಾ ಪುಷ್ ಮಾಡಿದೆ. ನೋಡಿದ್ರಲ್ಲ ಈ ಮನೆಯಲ್ಲಿ ಮೇಲ್ಗಡೆ ಅದಾನ ಅಂತ ಅನ್ಕೊಂಡು ನಾನು ನೇಟ್ ಕುಕ್ ಮಾಡಿದೆ. ಬಟ್ ಆಲ್ರೆಡಿ ನಮ್ಮ ಟೀಮೇಟ್ ಅವ್ರನ್ನ ಫಿನಿಶ್ ಮಾಡ್ಕೊಂಡ್ಬಿಟ್ಟಿದ್ರು. ನಾನು ಪೋಷಣಿಕೆ ಒಳಗಿದ್ದ ಇರೋ ಬರೋ ಎಲ್ಲ ಲೂಟ್ ತೊಗೊಂಡು ನಾ ಈ ಕಡೆ ಅಪಾರ್ಟ್ಮೆಂಟ್ ಕಡೆ ಬಂದೆ. ಅಪಾರ್ಟ್ಮೆಂಟ್ ಕಡೆ ಬಂದ ಲೆಫ್ಟ್ ಸೈಡಿಂದ ಒಬ್ಬ ಎನಿಮಿ ಬಂದ, ಅವಾಗೂ ನಾ ಫಿನಿಶ್ ಮಾಡ್ಕೊಂಡೆ. ಆಮೇಲೆ ನಮ್ಮ ಟೀಮೇಟ್ ಇನ್ನೊಬ್ಬನ್ನು ಫಿನಿಶ್ ಮಾಡ್ಕೊಂಡ. ಇಲ್ಲೊಬ್ಬ ಬಾಟ್ ಅಂತ ಬಂದ, ಅವ್ರಿಗೂ ಫಿನಿಶ್ ಮಾಡ್ಕೊಂಡೆ. ಬಾಟ್ ಮಾಡಿದಾಗ ನಾ ಸ್ವಲ್ಪ ಲೂಟ್ ಮಾಡ್ಕೊಂಡು ಈ ಸೈಡ್ ಬಂದೆ. ಒಳಗ್ ಕಡೆ ಒಂದು ಸ್ಪಾಟ್ ಇತ್ತು. ಈ ಸ್ಪ್ರೇ ನೋಡಿದ್ರಿ. ನೋಡಿದ್ರಲ್ಲ ಫ್ರೆಂಡ್ಸ್ ಹೆಂಗಿತ್ತು ಸ್ಪ್ರೇ. ಅಲ್ಲಿ 3 ಜನ ಇದ್ರು. 3 ಜನದಲ್ಲಿ ನಮ್ಮ 1 ನಂಬರ್ ಟೀಮೇಟ್ ಒಬ್ಬರನ್ನ ಹೊಡ್ಕೊಂಡ್ರು, ನಾ ಇಬ್ಬರನ್ನ ಹೊಡ್ಕೊಂಡೆ. ಬ್ಯಾಕ್ ಸೈಡ್ ಅಂತ ನಮ್ಗೆ ಫೈರ್ ಬರ್ತಾ ಇತ್ತು. 3 ನಂಬರ್ ಟೀಮೇಟ್ 2 ನಂಬರ್ ಟೀಮೇಟ್ ನ ಎತ್ಕೊಂಡ್ ಬರ್ತಾ ಇದ್ರು. ಪಾಪ ಅವನ್ನ ಸಾಯಿಸ್ಬಿಟ್ರು. ಸೊ ಈಗ ಹೆಂಗು ಸತ್ತಿದ್ದಾರೆ ಅಂತಂದು ಅವ್ರ ಪೇಟನ್ನ ಲೂಟ್ ಮಾಡ್ತೀನಿ. ನಾನು ಆ ಕಡೆ ನೋಡತ್ತಿದ್ದೆ. ಇಲ್ಲೊಬ್ಬ ಬಾಟ್ ಕಾಕ ಬಂದ, ಅವಂಗೂ ಫಿನಿಶ್ ಮಾಡ್ಕೊಂಡೆ.
ನೋಡಿದ್ರಲ್ಲ ರೋಜಕ್ಕಂತೂ ಫುಲ್ ಕ್ಲಿಯರ್ ಆತಂತ ನಾವು ಗಾಡಿ ತಗೊಂಡು ಹೊಂಟಿದ್ವಿ. ಅಷ್ಟರಲ್ಲಿ ಝೋನಲ್ಲಿ 3 ಮಂದಿ ಬಂದರು. ಅದರಲ್ಲಿ ಇಬ್ಬರನ್ನ ಅಂತರೂ 6x ಸ್ಪ್ರೇಯಿಂದ ಸಾಯಿಸಿಬಿಟ್ಟೆ. ಈ ಸೈಡ್ ನಾವು ಘಟಕ ಕಡೆ ಬಂದ್ವಿ. ಘಟಕ ಕಡೆ ಬಂದ್ಕೊಳ್ಳಿ ಯಾರೋ ಎನಿಮಿ ಇದಾರೆ ಅಂತ ನೋಡಿದ್ವಿ. ಅಲ್ಲಿ ಸ್ಮೋಕ್ ಒಳಗೊಬ್ಬ ಮಕ್ಕೊಂಡಿದ್ದ ನಮ್ಗೆ ಗಾಡಿ ಕಡೆ ಅಂತ ಕಂಡ. ಅದಕ್ಕೆ ನಾನು ಒಂದೇ ಸ್ಪ್ರೇ ಮಾಡಿದೆ. ಸೊ ಸ್ಮೋಕಲ್ಲೇ ಸತ್ತೋಗ್ಬಿಟ್ಟ. ಇನ್ನೊಬ್ಬನೇ ಲಾಸ್ಟ್ ಎನಿಮಿ ಉಳಿದಿದ್ದ. ಅವ್ನು ಹುಡ್ಕ್ಯಾಡಿದ್ವಿ. ಇಡೀ ಇರಂಗಲ್ದಾಗ ಎಲ್ಲಿ ಮಲ್ಕೊಂಡಿದ್ದ ಅಂತ ಗೊತ್ತಿಲ್ಲ. ಸೊ ನಾನು ಈ ಸೈಡ್ ಬಂದೆ, ಮನೆ ಕಡೆ ಇರ್ಬೋದು ಏನೋ ಅಂತಂದು ಈ ಕಡೆ ರೌಂಡ್ ಹಾಕೊಂಡು ಬಂದೆ. ಬಟ್ ಅಣ್ಣ ಫುಲ್ ಕ್ಯಾಂಪ್ ಮಾಡಿ ಎಲ್ಲಿ ಮಲಗಿದ್ದ ಅಂತ ಗೊತ್ತಾಗಲಿಲ್ಲ. ಸೊ ನಾನು ಈ ಸೈಡ್ ಹೊರಗಡೆ ಬಂದು ಇಲ್ಲಿ ಸೈಡ್ ಗಿಡದ ಕಡೆ ನೋಡೋಣ ಅಂತ ನಿಂತಿದ್ದೆ. ಸೊ ನೋಡಿದ್ರಲ್ಲ ನಮ್ಮ ಟೀಮೇಟ್ ನಾನು ಹಸ್ಕೊಂಡು ಹೋಗ್ಬಿಟ್ಟ. ಸೊ ನೀರು ಕಮ್ಮಿ ಆಯ್ತು. ಅದಕ್ಕೆ ನಾನು ಫಸ್ಟ್ ನೀರು ಹಾಕೋದಿದ್ದೆ. ಅಲ್ಲಿ ಮುಂದ್ಗಡೆನೇ ಕಂಡ. ಅದಕ್ಕೆ ನಾನು ಹೊಡಿಬೇಕಂತ ಪಿಕ್ ಮಾಡಿದೆ. ಬಟ್ ನನಗೆ ಹೊಡೆದ. ಸೊ ಅಂದರು ಬಟ್ ಫೈನಲ್ನಾಗ ನಾವು ಚಿಕನ್ ಡಿನ್ನರ್ ಮಾಡಿದ್ವಿ. ಈ ವಿಡಿಯೋನ ನೀವು ಈಗ ನೋಡಕತ್ತಿದ್ರಂದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೇರೆಯವ್ರಿಗೂ ಶೇರ್ ಮಾಡಿರಿ. ಮುಂದಿನ ವಿಡಿಯೋದಾಗ ಬೆಸ್ಟ್ ಗೇಮ್ ಪ್ಲೇ ತರ್ತೀನಿ. ಬಾಯ್ ಗಾಯ್ಸ್.